ಹಲೋ ವಿದ್ಯಾರ್ಥಿಗಳೇ, ನಮ್ಮ ದೈನಂದಿನ ಜೀವನದಲ್ಲಿ ನೀರಿನ ಪ್ರಾಮುಖ್ಯತೆಯ ಬಗ್ಗೆ ನೀವು ವಿಡಿಯೋವನ್ನು ನೋಡಿದ್ದೀರಿ. ಚರಂಡಿಗಳು ಮತ್ತು ಸರಿಯಾದ ಒಳಚರಂಡಿ ವ್ಯವಸ್ಥೆಯ ಮೂಲಕ ತ್ಯಾಜ್ಯವು ಹೇಗೆ ಹಾದು ಹೋಗುತ್ತದೆ ಎಂಬುದನ್ನು ಈ ವಿಡಿಯೋ ತೋರಿಸುತ್ತದೆ. ಕಲಿಕೆಯ ಉದ್ದೇಶಗಳು. ನಾವು ಈ ಕೆಳಗಿನ ವಿಷಯಗಳ ಮೇಲೆ ಕೇಂದ್ರೀಕರಿಸಲಿದ್ದೇವೆ. ಸರಿಯಾಗಿ ವಿನ್ಯಾಸಗೊಳಿಸಲಾದ ಚರಂಡಿಗಳ ಮೂಲಕ ನೀರು ಹರಿಯುವುದು, ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ವಿಧಾನಗಳು, ತೆರೆದ ಮತ್ತು ಮುಚ್ಚಿದ ಚರಂಡಿಗಳು, ಒಳಚರಂಡಿಗಳ ವಿಧಗಳು, ನಿರ್ಬಂಧಿತ ಚರಂಡಿಗಳು, ಉತ್ತಮ ಮನೆ ಕೆಲಸದ ಅಭ್ಯಾಸಗಳು, ಪ್ರಮುಖ ಪದಗಳು: ಅತಿಸಾರ, ಮಲೇರಿಯಾ, ಟೈಫಾಯ್ಡ್, ಕಾಲರಾ, ಒಳಚರಂಡಿ, ಕೀಟನಾಶಕಗಳು, ಮೋಟಾರು ತೈಲ, ಚಹಾ ಎಲೆಗಳು, ಘನ ಆಹಾರ ಉಳಿಯುತ್ತದೆ, ಮೃದುವಾದ ಆಟಿಕೆಗಳು, ಸ್ಯಾನಿಟರಿ ಟವೆಲ್ಗಳು, ಪರಿಕಲ್ಪನೆ ನಕ್ಷೆ, ತ್ಯಾಜ್ಯ ನೀರನ್ನು ಉತ್ತಮ ಯೋಜಿತ ಮತ್ತು ಸರಿಯಾಗಿ ವಿನ್ಯಾಸಗೊಳಿಸಲಾದ ಚರಂಡಿಗಳ ಮೂಲಕ ಹಾದು ಹೋಗಬೇಕಾಗಿದೆ. ಇಲ್ಲದಿದ್ದರೆ ನಾವು ಅನೇಕ ರೋಗಗಳಿಂದ ಬಳಲಬಹುದು. ಸಂರಕ್ಷಿಸಿದ ನೀರಿನಿಂದ ಉಂಟಾಗುವ ರೋಗಗಳು. ತ್ಯಾಜ್ಯ ನೀರನ್ನು ಸಂಸ್ಕರಿಸದಿದ್ದರೆ ಮತ್ತು ನಮ್ಮ ಸಂಪನ್ಮೂಲಗಳಿಗೆ ಹರಿಯಲು ಅನುಮತಿಸದಿದ್ದರೆ ಅದು ಹೆಚ್ಚಿನ ಸಂಖ್ಯೆಯ ರೋಗಗಳಿಗೆ ಕಾರಣವಾಗುತ್ತದೆ. ನಾವು ಹೆಚ್ಚಾಗಿ ನೋಡುವುದು ಹೀಗೆ: ಎಲ್ಲ ವಸತಿಗಳು ತಮ್ಮ ಮನೆಗಳ ಹೊರಗಿನ ಅಡುಗೆ ಮನೆಗಳು, ಸ್ನಾನಗೃಹಗಳು ಮತ್ತು ಶೌಚಾಲಯಗಳಿಂದ ತ್ಯಾಜ್ಯ ನೀರನ್ನು ಬಿಡುಗಡೆ ಮಾಡುತ್ತವೆ. ಇದು ನಿಲ್ಲುತ್ತದೆ ಮತ್ತು ಅತಿಸಾರ, ಮಲೇರಿಯಾ, ಟೈಫಾಯ್ಡ್ ಮತ್ತು ಕಾಲರಾದಂತಹ ರೋಗಗಳಿಗೆ ಕಾರಣವಾಗುತ್ತದೆ. ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಹಲವಾರು ವಿಧಾನಗಳನ್ನು ನೋಡೋಣ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ತ್ಯಾಜ್ಯ ನೀರನ್ನು ವಿವಿಧ ರೀತಿಯಲ್ಲಿ ವಿಲೇವಾರಿ ಮಾಡುತ್ತೇವೆ. ಕೊಳವೆ ಬಾವಿಗಳ ಬಳಿ ಅಥವಾ ಮನೆಗಳ ಪಕ್ಕದಲ್ಲಿ ನೀರು ನಿಂತಿರುವುದನ್ನು ನಾವು ಆಗಾಗ್ಗೆ ನೋಡುತ್ತೇವೆ. ಕೆಲವೊಮ್ಮೆ ಮಾನವ ಮತ್ತು ಪ್ರಾಣಿಗಳ ವಿಸರ್ಜನೆಗಳು ಸಹ ಈ ನೀರಿನೊಂದಿಗೆ ಬೆರೆಯುತ್ತವೆ. ನಾವು ಆ ಪ್ರದೇಶಗಳ ಬಳಿ ನಡೆದಾಗ ಕೆಟ್ಟ ವಾಸನೆ ಬರುತ್ತದೆ. ಇದನ್ನು ತಡೆಗಟ್ಟಲು ನಮಗೆ ಸರಿಯಾದ ಒಳಚರಂಡಿ ವ್ಯವಸ್ಥೆಯ ಅಗತ್ಯವಿದೆ. ಕೆಲವು ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ನಾವು ನೋಡಬಹುದು, ತ್ಯಾಜ್ಯ ನೀರಿನ ಹರಿವನ್ನು ನಿರ್ವಹಿಸಲು ಬೀದಿಗಳ ಎರಡು ಬದಿಗಳಲ್ಲಿ ಒಳಚರಂಡಿ ಕಾಲುವೆಗಳು,
ಒಳಚರಂಡಿ ವ್ಯವಸ್ಥೆಗಳ ವಿಧಗಳು: ಮುಚ್ಚಲಾಗಿದೆ ಮತ್ತು ತೆರೆಯಲಾಗಿದೆ. ತ್ಯಾಜ್ಯದ ವಿಧ ಮತ್ತು ಉತ್ಪತ್ತಿಯಾಗುವ ತ್ಯಾಜ್ಯದ ಪ್ರಮಾಣವನ್ನು ಆಧರಿಸಿ ಆಗಾಗ್ಗೆ ಆಕ್ರಮಣಕಾರಿ ವಾಸನೆಯಿಂದ ನಾವು ಹಿಮ್ಮೆಟ್ಟಲ್ಪಟ್ಟಿದ್ದೇವೆ. ತೆರೆದ ಚರಂಡಿಗಳ ನೋಟವು ಅಸಹ್ಯಕರವಾಗಿದೆ. ಮಳೆಗಾಲದಲ್ಲಿ ಚರಂಡಿಗಳು ಉಕ್ಕಿ ಹರಿಯಲು ಪ್ರಾರಂಭಿಸಿದಾಗ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ. ನಾವು ರಸ್ತೆಗಳಲ್ಲಿ ಮಣ್ಣಿನ ಕೊಳಗಳ ಮೂಲಕ ನಡೆಯಬೇಕು. ಹೆಚ್ಚಿನ ಅನೈರ್ಮಲ್ಯ ಪರಿಸ್ಥಿತಿಗಳು ಮೇಲುಗೈ ಸಾಧಿಸುತ್ತವೆ. ನೊಣಗಳು, ಸೊಳ್ಳೆಗಳು ಮತ್ತು ಇತರ ಕೀಟಗಳು ಅದರಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ. ನೀವು ಜ್ಞಾನೋದಯ ಹೊಂದಬಹುದು ಮತ್ತು ಪುರಸಭೆ ಅಥವಾ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಬಹುದು. ತೆರೆದ ಚರಂಡಿಗಳನ್ನು ಮುಚ್ಚಬೇಕೆಂದು ಒತ್ತಾಯಿಸಿ. ಯಾವುದೇ ನಿರ್ದಿಷ್ಟ ಮನೆಯ ಒಳಚರಂಡಿಯು ನೆರೆಹೊರೆಯನ್ನು ಕೊಳಕಾಗಿಸುತ್ತದೆ. ಇತರರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಂತೆ ನೀವು ಅವರನ್ನು ವಿನಂತಿಸಬೇಕು. ಕೆಲವೊಮ್ಮೆ ಒಳಚರಂಡಿ ಕಾಲುವೆಗಳಲ್ಲಿ ನೀರು ತಡೆಯಾಗಿರುವುದನ್ನು ನಾವು ನೋಡುತ್ತೇವೆ. ಏಕೆ? ಭಾರಿ ಮಳೆ ಅಥವಾ ಬಿರುಗಾಳಿಯ ನಂತರ ಹೊರಗಿನ ಚರಂಡಿಗಳು ಎಲೆಗಳು, ಕೊಳಕು ಮತ್ತು ಇತರ ಅವಶೇಷಗಳಿಂದ ಮುಚ್ಚಲ್ಪಡುತ್ತದೆ. ಇದರಿಂದಾಗಿ ಚರಂಡಿಗಳು ಮುಚ್ಚಲ್ಪಡುತ್ತವೆ. ಜನರು ಆಗಾಗ್ಗೆ ಒಳಚರಂಡಿ ವ್ಯವಸ್ಥೆಯ ತಡೆಗಳನ್ನು ಅನುಭವಿಸುತ್ತಾರೆ, ಏಕೆಂದರೆ ಅವುಗಳನ್ನು ಹೆಚ್ಚಿನ ಪ್ರಮಾಣದ ನೀರನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿಲ್ಲ. ಅಂತಹ ತಡೆಗಳನ್ನು ಕಡಿಮೆ ಮಾಡಲು ಏನು ಮಾಡಬಹುದು? ಕುದಿಯುವ ನೀರು ಅಥವಾ ವಿನೆಗರ್ ಮತ್ತು ಅಡಿಗೆ ಸೋಡಾ ನಿಮ್ಮ ಚರಂಡಿಗಳ ಕ್ಲಿಯರೆನ್ಸ್ ಅನ್ನು ಕಾಪಾಡಿಕೊಳ್ಳಲು ಸರಳ, ನಂಬಲಾಗದಷ್ಟು ಅಗ್ಗದ ಮಾರ್ಗಗಳಿವೆ. ಸ್ನಾನಗೃಹದ ತೊಟ್ಟಿಗಳು ಮತ್ತು ಶವರ್ ಸ್ನಾನ ಚರಂಡಿಗಳು ತಡೆಯಾಗಲು ಸಾಮಾನ್ಯ ಕಾರಣವೆಂದರೆ ಕೂದಲು. ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯು ನಮಗೆ ಹೇಗೆ ಉಪಯುಕ್ತವಾಗಬಲ್ಲದು? ಮುಚ್ಚಿದ ಒಳಚರಂಡಿಯ ಉದ್ದೇಶವು ಹಾನಿಕಾರಕ ತ್ಯಾಜ್ಯವನ್ನು ಮಾನವರಿಗೆ ನೇರವಾಗಿ ಒಡ್ಡಿಕೊಳ್ಳುವುದನ್ನು ತಡೆಯುವುದು. ಮುಚ್ಚಿದ ಒಳಚರಂಡಿ ವ್ಯವಸ್ಥೆಗಳು ನಿಂತ ನೀರು ಸಂಗ್ರಹವಾಗುವುದನ್ನು ತಡೆಯಬಹುದು. ಇದರಿಂದಾಗಿ ಸೊಳ್ಳೆ ಸಂತಾನೋತ್ಪತ್ತಿಯನ್ನು ತಪ್ಪಿಸಬಹುದು. ಯಾವ ರೀತಿಯ ಒಳಚರಂಡಿ ವ್ಯವಸ್ಥೆ, ತೆರೆದ, ಮುಚ್ಚಿದ ಅಥವಾ ಭೂಗತ, ನಮಗೆ ಉಪಯುಕ್ತವಾಗಿದೆ? ವಿವಿಧ ಪ್ರದೇಶಗಳಲ್ಲಿ ಮುಚ್ಚಿದ ಮತ್ತು ತೆರೆದ ಚರಂಡಿಗಳಿವೆ. ಮುಚ್ಚಿದ ಚರಂಡಿಯು ಭೂಗತ ಸಂಕೀರ್ಣ ಜಾಲವನ್ನು ರೂಪಿಸುತ್ತದೆ. ಪ್ರತ್ಯೇಕ ಪ್ರದೇಶಗಳ ಪ್ರಾಥಮಿಕ ತ್ಯಾಜ್ಯವನ್ನು ಸಂಗ್ರಹಿಸಿ ಮುಖ್ಯ ಜಾಲಕ್ಕೆ ಸಾಗಿಸಲಾಗುತ್ತದೆ. ಅದು ಅಂತಿಮವಾಗಿ ಸಂಸ್ಕರಣಾ ಘಟಕಕ್ಕೆ ಹೋಗುತ್ತದೆ. ಒಳಚರಂಡಿಯಲ್ಲದ ತ್ಯಾಜ್ಯ ನೀರನ್ನು ಸಂಗ್ರಹಿಸಲು ತೆರೆದ ಚರಂಡಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಕೆಲವು ಮನೆಗಳಲ್ಲಿ ಸಾಮಾನ್ಯ ಸಂಸ್ಕರಣಾ ಘಟಕಕ್ಕೆ ಹರಿಯುವ ಚರಂಡಿಗಳಿಲ್ಲ. ಅವರು ಸಾಮಾನ್ಯವಾಗಿ ಸೆಪ್ಟಿಕ್ ಟ್ಯಾಂಕ್ ಅನ್ನು ಹೊಂದಿರುತ್ತಾರೆ. ಇವು ಸಾಮಾನ್ಯವಾಗಿ ಹಳ್ಳಿಗಳು ಅಥವಾ ಪಟ್ಟಣಗಳಲ್ಲಿನ ಮನೆಗಳಲ್ಲಿ ಮತ್ತು ನಗರಗಳಲ್ಲಿ ಕೆಲವು ವೈಯಕ್ತಿಕ ಮನೆಗಳಲ್ಲಿ ಬಳಸುವ ತ್ಯಾಜ್ಯ ವಿಲೇವಾರಿ ಘಟಕಗಳಾಗಿವೆ. ಒಳಚರಂಡಿಯ ವಿಧಗಳು: ಸಾಮಾನ್ಯವಾಗಿ ದೇಶೀಯ ಚಟುವಟಿಕೆಗಳಿಂದ ಬಿಡುಗಡೆಯಾದ ತ್ಯಾಜ್ಯ ನೀರು ಮತ್ತು ಇತರ ವಸ್ತುಗಳನ್ನು ಸಾಗಿಸಲು ನಾವು ನಮ್ಮ ಪ್ರದೇಶಗಳಲ್ಲಿ ಕೆಲವು ವ್ಯವಸ್ಥೆಗಳನ್ನು ಮಾಡುತ್ತೇವೆ. ಕೆಲವು ಸ್ಥಳಗಳಲ್ಲಿ ಜನರು ಒಳಚರಂಡಿ ನೀರನ್ನು ನೆಲೆಸಲು ಹಳ್ಳವನ್ನು ನಿರ್ಮಿಸುತ್ತಾರೆ. ಕೆಲವು ಸ್ಥಳಗಳಲ್ಲಿ ಅವರು ತ್ಯಾಜ್ಯ ನೀರನ್ನು ಕಾಲುವೆಗಳಲ್ಲಿ, ತಮ್ಮ ಹೊಲಗಳಿಗೆ ಅಥವಾ ಸುತ್ತಮುತ್ತಲಿನ ಬಂಜರು ಭೂಮಿಗೆ ಹರಿಯುವಂತೆ ಮಾಡುತ್ತಾರೆ.
ಚರಂಡಿಗಳಿಗೆ ಬಿಡುಗಡೆಯಾಗುವ ತ್ಯಾಜ್ಯವನ್ನು ಪರಿಗಣಿಸುವ ಮೊದಲು ಉತ್ತಮ ಹೌಸ್ ಕೀಪಿಂಗ್ ಅಭ್ಯಾಸಗಳತ್ತ ಗಮನ ಹರಿಸೋಣ. ಗೃಹ ಕೃತ್ಯ ನಿರ್ವಹಣೆ ಅಭ್ಯಾಸಗಳು. ತ್ಯಾಜ್ಯ ಮತ್ತು ಮಾಲಿನ್ಯಕಾರಕಗಳನ್ನು ಅವುಗಳ ಮೂಲದಲ್ಲಿ ಕಡಿಮೆ ಮಾಡಲು ಅಥವಾ ತೆಗೆದುಹಾಕಲು ಒಂದು ಮಾರ್ಗವೆಂದರೆ ನೀವು ಚರಂಡಿಯಲ್ಲಿ ಏನನ್ನು ಬಿಡುಗಡೆ ಮಾಡುತ್ತಿದ್ದೀರಿ ಎಂಬುದನ್ನು ನೋಡುವುದು. ಅಡುಗೆ ಎಣ್ಣೆ ಮತ್ತು ಕೊಬ್ಬುಗಳನ್ನು ಚರಂಡಿಗೆ ಎಸೆಯಬಾರದು. ಅವು ಪೈಪ್ಗಳನ್ನು ಗಟ್ಟಿಗೊಳಿಸಬಹುದು ಮತ್ತು ನಿರ್ಬಂಧಿಸಬಹುದು. ತೆರೆದ ಚರಂಡಿಯಲ್ಲಿ ಕೊಬ್ಬುಗಳು ಮಣ್ಣಿನ ರಂಧ್ರಗಳನ್ನು ನಿರ್ಬಂಧಿಸುತ್ತವೆ ಮತ್ತು ನೀರನ್ನು ಫಿಲ್ಟರ್ ಮಾಡುವಲ್ಲಿ ಅದರ ಪರಿಣಾಮಕಾರಿತ್ವವನ್ನು ಕಡಿಮೆ ಮಾಡುತ್ತವೆ. ಎಣ್ಣೆ ಮತ್ತು ಕೊಬ್ಬನ್ನು ಕಸದ ಬುಟ್ಟಿಗೆ ಎಸೆಯಿರಿ. ಬಣ್ಣಗಳು, ದ್ರಾವಕಗಳು, ಕೀಟನಾಶಕಗಳು, ಮೋಟಾರು ತೈಲ ಮತ್ತು ಔಷಧಿಗಳಂತಹ ರಾಸಾಯನಿಕಗಳು ನೀರನ್ನು ಶುದ್ಧೀಕರಿಸಲು ಸಹಾಯ ಮಾಡುವ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಬಹುದು. ಆದ್ದರಿಂದ ಅವುಗಳನ್ನು ಚರಂಡಿಗೆ ಎಸೆಯಬೇಡಿ. ಬಳಸಿದ ಚಹಾ ಎಲೆಗಳು, ಘನ ಆಹಾರ ಅವಶೇಷಗಳು, ಮೃದುವಾದ ಆಟಿಕೆಗಳು, ಹತ್ತಿ, ಸ್ಯಾನಿಟರಿ ಟವಲ್ ಇತ್ಯಾದಿಗಳನ್ನು ಸಹ ಕಸದ ಬುಟ್ಟಿಗೆ ಎಸೆಯಬೇಕು. ಈ ತ್ಯಾಜ್ಯಗಳು ಚರಂಡಿಗಳನ್ನು ಉಸಿರುಗಟ್ಟಿಸುತ್ತವೆ. ಅವು ಆಮ್ಲಜನಕದ ಮುಕ್ತ ಹರಿವನ್ನು ಅನುಮತಿಸುವುದಿಲ್ಲ. ಇದು ಅವನತಿ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತದೆ. ಆದ್ದರಿಂದ ನಮ್ಮನ್ನು ಹೆಚ್ಚು ಆರಾಮದಾಯಕವಾಗಿಸಲು ಇದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ತ್ಯಾಜ್ಯ ನೀರನ್ನು ಹೇಗೆ ಸಂಸ್ಕರಿಸಲಾಗುತ್ತದೆ ಮತ್ತು ಬಳಸಲಾಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ತ್ವರಿತವಾಗಿ ಮುಂದಿನ ವಿಡಿಯೋವನ್ನು ಆನ್ ಮಾಡಿ.